ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ SSLC ಅಂಡ್ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ SSLC ಅಂಡ್ ದ್ವಿತೀಯ PUC ಪರೀಕ್ಷೆ ಬಂದ್ಬಿಟ್ಟು ತಾತ್ಕಾಲಿಕ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 2026ನೇ ಸಾಲಿಂದ ಅಂದ್ರೆ ನೆಕ್ಸ್ಟ್ ವರ್ಷ ನಿಮಗೆ ಆಲ್ರೆಡಿ ಪಬ್ಲಿಕ್ ಎಕ್ಸಾಮ್ ಕೂಡ ಕಂಡಕ್ಟ್ ಆಗುತ್ತೆ. ಅದರದ್ದು ಟೈಮ್ ಟೇಬಲ್ ಕೂಡ ಪ್ರಕಟ ಮಾಡಿದ್ದಾರೆ. ಡೀಟೇಲ್ ಆಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇದೇ ನೋಡೋದಾದ್ರೆ 2026ನೇ ಸಾಲಿಂದು SSLC ಅಂಡ್ ದ್ವಿತೀಯ PUC SSLC ಮತ್ತೆ PUC ಎರಡರದ್ದು ಕೂಡ ನಿಮಗೆ ತಾತ್ಕಾಲಿಕ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ತಾತ್ಕಾಲಿಕ ಅಂದ್ರೆ ಒಂದು ಟೆಂಪರರಿ ಟೈಮ್ ಟೇಬಲ್ ಆಗಿರುತ್ತೆ, ತಾತ್ಕಾಲಿಕ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ದೋಷ ಬಂದ್ರೆ ನೀವು ಕೂಡ ರಿಪೋರ್ಟ್ ಮಾಡಬಹುದು. ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ತಾತ್ಕಾಲಿಕ ನಂತರ ಫೈನಲ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಫೈನಲ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ರೆ ಅದೇ ಫೈನಲ್ ಆಗಿರುತ್ತೆ, ಮತ್ತೆ ಯಾವುದೇ ಕಾರಣಕ್ಕೂ ಬದಲಾವಣೆ ಕೂಡ ಆಗೋದಿಲ್ಲ. ತಾತ್ಕಾಲಿಕ ಮಾಡಿದರೆ ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುತ್ತೆ. ನೀವು ಇದರ ಅನ್ವಯ ನೀವು ಸ್ಟಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನೇನು ಪರೀಕ್ಷೆಗೆ ಬಂದೇ ಬಿಡ್ತು. ತಾತ್ಕಾಲಿಕ ವೇಳಾಪಟ್ಟಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ದ್ವಿತೀಯ PUC ಆಗಿರ್ಬೋದು SSLC ಆಗಿರ್ಬೋದು ಎರಡು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. PUC ಮಾಡಿದ್ದಾರೆ ಅಂಡ್ SSLC ಕೂಡ ಮಾಡಿದ್ದಾರೆ. ಅಲ್ಲಿ ನಿಮಗೆ ಪರೀಕ್ಷೆ 1, 2 ಕೂಡ 2, 3 ಆಗುತ್ತೆ. ಅದರಲ್ಲಿ ನಿಮಗೆ ಪರೀಕ್ಷೆ 1 ಮತ್ತೆ ಪರೀಕ್ಷೆ 2 ಎರಡರದ್ದು ಕೂಡ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಕೂಡ ಮಾಡಿದ್ದಾರೆ. ನೋಡೋದಾದ್ರೆ ಇನ್ನು ಟೈಪ್ ನೋಡೋದಾದ್ರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 28/2 ಅಂದ್ರೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ನಿಮಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1 ಹೇಳ್ತಾ ಇದ್ದೀನಿ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1 ಬಂದ್ಬಿಟ್ಟು ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಿಮಗೆ ಕಂಡಕ್ಟ್ ಕೂಡ ಮಾಡ್ತಾರೆ. ಪರೀಕ್ಷೆ 1 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2 ನೋಡೋದಾದ್ರೆ ಏಪ್ರಿಲ್ 25ರಿಂದ ಮೇ 9ರವರೆಗೆ ನಿಮಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎರಡನೇ ಪರೀಕ್ಷೆ ಕೂಡ ನಡೀತದೆ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1 ಫೆಬ್ರವರಿ 28ರಿಂದ ಮಾರ್ಚ್ 17. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2 ಏಪ್ರಿಲ್ 25ರಿಂದ ಮೇ 9. ಇದು ಗ್ಯಾಪ್ ನೋಡ್ಕೊಂಡು ಇನ್ನು SSLC ವಿದ್ಯಾರ್ಥಿಗಳಿಗೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. SSLC ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ PUC ಮುಗಿದ ನಂತರವೇ ವರ್ಷ SSLC ಪರೀಕ್ಷೆಗಳು ಕಂಡಕ್ಟ್ ಕೂಡ ಮಾಡ್ತಾರೆ. ಇನ್ನು SSLC ಪರೀಕ್ಷೆ 1 ಬಂದ್ಬಿಟ್ಟು 18 ಮಾರ್ಚ್ 18ರಿಂದ ನಿಮಗೆ ಏಪ್ರಿಲ್ 1ರವರೆಗೂ ನಿಮಗೆ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ 18ರಿಂದ ಏಪ್ರಿಲ್ 1. ನಂತರ SSLC ಪರೀಕ್ಷೆ 2 ನೋಡೋದಾದ್ರೆ ಇಲ್ಲಿ ಮೇ 18ರಿಂದ ಜೂನ್ 25ರವರೆಗೂ ಕೂಡ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಆಲ್ರೆಡಿ ನಿಮಗೆ ನೋಡಿರ್ತಾರೆ ಅನ್ಕೋತೀನಿ. ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕನ್ಫ್ಯೂಷನ್ಸ್ ಆದ್ರೆ ನಿಮಗೆ ದಯವಿಟ್ಟು ಬೇಕಾದ್ರೆ ಒರಿಜಿನಲ್ ಟೈಮ್ ಟೇಬಲ್ ಕೂಡ ನೋಡಬಹುದು. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಲಿಂಕ್ ನ ಕ್ಲಿಕ್ ಮಾಡಿ ನಿಮಗೆ ಅಲ್ಲಿ ಟೈಮ್ ಟೇಬಲ್ ನ ಹೋಗಿ ನೀವು ನೋಡಬಹುದು. ತಾತ್ಕಾಲಿಕ ಪರೀಕ್ಷೆ ಇದು SSLC PUC ಕೂಡ ಎರಡು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ 28/2 ಅಂದ್ರೆ ನಿಮಗೆ ಫೆಬ್ರವರಿ 28ರಿಂದ ನಿಮಗೆ PUC ಕೂಡ ಶುರು ಆಗುತ್ತೆ. ಅಲ್ಲಿ ನೀವು ಏನಾದ್ರು ಫಸ್ಟ್ PUC ವಿದ್ಯಾರ್ಥಿಗಳು ಇದ್ದೀರಾ ಅಂದ್ರೆ ನೀವು ಗ್ಯಾಪ್ ನೋಡ್ಕೋಬೇಕಾಗುತ್ತೆ. ದ್ವಿತೀಯ PUC ಪರೀಕ್ಷೆ 1 ಶುರು ಆಗೋಕ್ಕಿಂತ ಮುಂಚೆ ನಿಮ್ದು ಫಸ್ಟ್ PUC ಎಕ್ಸಾಮ್ ನ ಕಂಪ್ಲೀಟ್ಲಿ ಮುಗಿಸಿರ್ಬೇಕು. ಫೆಬ್ರವರಿ 28ರ ಒಳಗಡೆ ನಿಮ್ದು ಫಸ್ಟ್ PUC ಎಕ್ಸಾಮ್ ನೇ ಕಂಪ್ಲೀಟ್ ಕೂಡ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿ ಇರಲಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅಂದ್ರೆ ಇನ್ನೇನು ಶೀಘ್ರದಲ್ಲೇ ನಿಮಗೆ ಪರೀಕ್ಷೆ ಕೂಡ ಬರುತ್ತೆ ಅಂತ ಅರ್ಥ. ಆ ಪರೀಕ್ಷೆಗೆ ನೀವು ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಅರ್ಥ. ಸಾಕಷ್ಟು ಜನ ಆಕಾಂಕ್ಷೆ ಇರ್ತೀರಾ, ಸಾಕಷ್ಟು ಜನ ನಾನು ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅಂತ ಇರ್ತೀರಾ. ದಯವಿಟ್ಟು ಇದು ಸೂಕ್ತದ ಸಮಯ. ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ನೀವು ಪರೀಕ್ಷೆಗೆ ತಯಾರಿಯಾಗಿ ನೀವು ಪರೀಕ್ಷೆಗೆ ಹೋಗ್ಬೇಕು ಅಂತ ಹೇಳಿ ಅರ್ಥ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೆಲ್ಲ ಓದ್ತಾ ಇದ್ದಾರೆ ಅವರಿಗೆ ಆಲ್ ದ ಬೆಸ್ಟ್. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.